ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಆಶೀರ್ವಾದ ಸದಾ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಉಂಟಾಗಲಿ ಮತ್ತು ನಿಮ್ಮನ್ನು ಪವಿತ್ರಾತ್ಮರು ನಡೆಸಲಿ ಎಂಬುದರ ಮೂಲಕ ಪ್ರಾರ್ಥನೆ ಮಾಡುತ್ತಾ, ಇವತ್ತಿನಿಂದ ಸಾಧ್ಯವಾದಷ್ಟು ಚಿಕ್ಕದಾಗಿ ಚುಟುಕಾಗಿರ್ತಕ್ಕಂಥ ವಿಡಿಯೋವನ್ನು ಸಾಧ್ಯವಾದಷ್ಟು ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ದೇವರು ನನ್ನ ಒಂದು ಸೇವೆಯನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿ. ಹಾಗೆಯೇ ಬೈಬಲ್ ಕ್ಲಾಸ್ ಮತ್ತಾಯದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ವಾರಕ್ಕೆ 1 ಸಲ 2 ಸಲ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ನೀವು ನೋಡ್ಬೋದು. ಆದರೆ ಅದರಲ್ಲಿ ನಾನು ವಿಡಿಯೋದ ರೂಪದಲ್ಲಿ ಹಾಕೋದಿಲ್ಲ, ಆಡಿಯೋದ ರೂಪದಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಈಗ ಮತ್ತಾಯನ ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ ಆಗಿದೆ. ಇವತ್ತಿನಿಂದ 6ನೇ ಅಧ್ಯಾಯ ಪ್ರಾರಂಭವಾಗಿದೆ ಪ್ರಿಯರೇ. ಚುಟುಕಾಗಿ ವಾರದಲ್ಲಿ 1 ಸಲ 2 ಸಲ 3 ಸಲ ಈ ಥರ ಹಾಕುವಾಗ ಒಂದೊಂದು ಅಧ್ಯಾಯನ ನಾನು ಕೊಡ್ತಾ ಇಲ್ಲ. ಆ ಅಧ್ಯಾಯದ ಒಂದೊಂದು ವಾಕ್ಯ 2 ವಾಕ್ಯಗಳನ್ನು ಕೊಟ್ಟು ನಾನು ಕೊಡುವಾಗ ನೀವು ನಮ್ಮ ಸೇವೆಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತಾಯದಿಂದ ಪ್ರಕಟಣೆವರೆಗೆ ಕೊಡುವಾಗ ಆ ಒಂದು ವಿಡಿಯೋವನ್ನು ಕೂಡ ನೋಡಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ಒಂದು ವಚನದ ಭಾಗ ಏನಂದರೆ, ನಾನು ಮೊನ್ನೆ ಒಂದು ಸೇವೆಗೆ ಹೋಗಿದ್ದಾಗ ಅಲ್ಲಿ ಕೇಳಿದ್ರು, ಪಾಸ್ಟ್ರೆ ದೀಕ್ಷಾಸ್ಥಾನ ಆಗಿರೋರು ಮಾತ್ರ ದೇವ್ರ ಮಕ್ಕಳ, ದೀಕ್ಷಾಸ್ಥಾನ ಆಗದೇ ಇರೋರು ದೇವ್ರ ಮಕ್ಕಳಲ್ಲವಾ? ದೀಕ್ಷಾಸ್ಥಾನ ಆಗಿರ್ತಕ್ಕಂಥ ವ್ಯಕ್ತಿಗಳನ್ನೇ ಸಪ್ರೇಟಾಗಿ ಕಾಣ್ತಾರೆ, ದೀಕ್ಷಾಸ್ಥಾನ ಆಗದೇ ಇರತಕ್ಕಂಥ ವ್ಯಕ್ತಿಗಳನ್ನು ಸಪ್ರೇಟಾಗಿ ಕಾಣ್ತಾರೆ, ಆಗಿರೋಂಥ ವ್ಯಕ್ತಿಗಳನ್ನು ಸಪ್ರೇಟಾಗಿ ಕೂರಿಸ್ತಾರೆ. ನಾನು ಆವಾಗ ಹೇಳಿದೆ, ನೋಡಿ ಪ್ರಿಯರೇ, ಯೇಸು ಸ್ವಾಮಿಗೆ ಯಾವುದೇ ಕಾರಣಕ್ಕೂ ತಾರತಮ್ಯ ಇಲ್ಲ. ದೇವರ ಮಕ್ಕಳು ದೀಕ್ಷಾಸ್ಥಾನ ಆಗೋದ್ರ ಮೂಲಕ ಆಗೋದಂತೂ ನಿಜ. ಆದರೆ ಅದನ್ನೇ ನಾವು ಗಮನದಲ್ಲಿ ಇಟ್ಕೊಂಡು, ಅಯ್ಯೋ ನಾನು ದೇವ್ರ ಮಕ್ಕಳಲ್ಲ, ನಾನು ದೇವ್ರ ಮಗಳಲ್ಲ ಅಂತೇಳಿ ಚಿಂತೆ ಬೇಡ. ಸ್ವಾಮಿ ಇಲ್ಲಿ ಯೋಹಾನ 1:12 ಏನು ಹೇಳಿದ್ದಾರೆ ಅಂತಂದರೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟನು. ಇಲ್ಲಿ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಯಾರ್ಯಾರು ಆತನನ್ನು ಅಂಗೀಕರಿಸಿದಾರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟರು. ಹಾಗಾದರೆ ದೀಕ್ಷಾಸ್ನಾನ ಮಾಡಿದ ಮಾತ್ರಕ್ಕೆ ನಾವು ದೇವರ ಮಕ್ಕಳಲ್ಲ. ದೀಕ್ಷಾಸ್ನಾನ ಮಾಡದೇ ಇದ್ದರೂ ಕೂಡ ಹೃದಯದಲ್ಲಿ ನಾವು ಪವಿತ್ರಾತ್ಮನ ಸ್ನಾನವಾದರೂ ಕೂಡ ಸಾಕು. ಅಪೊಸ್ತಲರ ಕೃತ್ಯದಲ್ಲಿ ಎಷ್ಟೋ ಭಾಗಗಳಲ್ಲಿ ಬರೆದಿದೆ. ಈಗ 10ನೇ ಅಧ್ಯಾಯ ಕೊರ್ನೇಲನ ವಿಷಯದಲ್ಲೆಲ್ಲ ನೋಡಿದ್ರೆ ದೀಕ್ಷಾಸ್ನಾನ ಆಗೋದಕ್ಕಿಂತ ಮೊದಲನೇ ಪವಿತ್ರಾತ್ಮನ ಸ್ನಾನ ಆಗಿರೋದಿದೆ. ಆದರೆ ದೀಕ್ಷಾಸ್ನಾನ ಕಂಪಲ್ಸರಿ ತೆಗೆದುಕೊಳ್ಳಲೇಬೇಕು. ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಅಂತ ಯಾವುದರಲ್ಲಿ ಬರೆದಿದೆ? ರೋಮಪುರ 6ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ. ದೀಕ್ಷಾಸ್ನಾನ ಕಂಪಲ್ಸರಿ ಬೇಕೇ ಬೇಕು, ಅದು ನಿಯಮ. ಯೇಸು ಸ್ವಾಮಿ ಬೈಬಲಲ್ಲಿ 2 ಕಂಪಲ್ಸರಿ ಮಾಡಲೇಬೇಕಾದಂಥ ಒಂದು ಪದ್ಧತಿಗಳನ್ನು ಕೊಟ್ಟಿರೋದು. ಒಂದು ದೀಕ್ಷಾಸ್ಥಾನ ಆಗಿದೆ, ಇನ್ನೊಂದು ಕರ್ತನ ಮೇಜ್ ಆಗಿದೆ. ಇದು 2 ಮಾಡದೇ ಇದ್ದರೆ ಪರಲೋಕ ರಾಜ್ಯ ಇಲ್ಲ ಅಂತ ಕೂಡ ಬೈಬಲ್ನಲ್ಲಿ ಬರೆದಿದೆ. ನನ್ನ ರಕ್ತದಲ್ಲಿ ಮಾಂಸದಲ್ಲಿ ಯಾರು ಪಾಲುದಾರರಾಗೋದಿಲ್ಲೋ ಅವರಿಗೆ ಪರಲೋಕ ರಾಜ್ಯದಲ್ಲಿ ಅಥವಾ ನನ್ನಲ್ಲಿ ಪಾಲಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಮಾರ್ಕ 16:16 ಬರೆದಿದೆ, ನಂಬಿ ದೀಕ್ಷಾಸ್ನಾನ ಹೊಂದುವನು ರಕ್ಷಣೆ ಹೊಂದುವನು, ನಂಬದೇ ಹೋಗುವ ದಂಡನೆಗೊಳಗವನು ಅಂತ ಬರೆದಿದೆ. ಆದರೆ ದೀಕ್ಷಾಸ್ನಾನ ಕಂಪಲ್ಸರಿ ತಗೊಳ್ಳೇಬೇಕು ಮತ್ತು ಕರ್ತನ ಮೇಜಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಭಾಗವಹಿಸಲೇಬೇಕು. ಆದರೆ ದೀಕ್ಷಾಸ್ನಾನ ಆಗದೇ ಇರುವವರು ದೇವರ ಮಕ್ಕಳಲ್ಲ ಅಂತ ಹೇಳುವಂಥ ಒಂದು ತಪ್ಪಾದ ಬೋಧನೆಯಿಂದ ಹೊರಗಡೆಗೆ ಬನ್ನಿ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಯಾರ್ಯಾರು ಯೇಸುವನ್ನು ಆತನನ್ನು ಅಂಗೀಕರಿಸ್ತಾರೋ ಮತ್ತು ಆ ಯೇಸುವಿನ ಹೆಸರಿನ ಮೇಲೆ ನಂಬಿಕೆ ಇರ್ತಾರೋ ಅವ್ರನ್ನ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟಿದ್ದಾರಂತೆ ಸ್ವಾಮಿ. ಹಾಗಾದರೆ ನಾವ್ಯಾರು? ದೇವರ ಮಕ್ಕಳು. ಆದರೆ ಮಗ ಮತ್ತು ಮಗಳು ಆಗೋದಕ್ಕೆ ಅಥವಾ ಒಂದು ಕ್ರಿಸ್ತನಲ್ಲಿ ಸೇರಬೇಕಾದ್ರೆ ದೀಕ್ಷಾಸ್ಥಾನ ಅಗತ್ಯ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ. ಇವತ್ತು ಬಂದು ಯೇಸಪ್ಪ ನಾನು ನೀನೊಬ್ಬನೇ ರಕ್ಷಕ ಒಡೆಯ ಅಂತ ನಂಬ್ತೀನಿ, ನಿನ್ನ ಮೂಲಕ ತಂದೆಯ ದೇವರನ್ನು ಆರಾಧನೆ ಮಾಡ್ತೀನಿ ಅಂತ ಯಾರು ಕೇಳ್ತಿರೋ ಆ ಕ್ಷಣದಲ್ಲಿ ದೇವರ ಮಕ್ಕಳಾಗೋದು ಅಧಿಕಾರನ ದೇವರು ಕೊಡ್ತಾರೆ. ಹಾಗೂ ಪವಿತ್ರಾತ್ಮರು ನಿಮ್ಮನ್ನು ನಡೆಸ್ತಾರೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್ ಆಮೇನ್ ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ಪ್ರೈಸ್ ದಿ ಲಾರ್ಡ್.